ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಮೈಸೂರಲ್ಲಿರುವಂಥ ಮತ್ತೊಂದು ಕೆಫೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾವು ವಿಸಿಟ್ ಮಾಡಿರೋದು OH ಕೆಫೆ ಅಂತ ಅಂದ್ಬಿಟ್ಟು, ಓಲ್ಡ್ ಹೌಸ್ ಅಂತ. ನೀವು ನೋಡ್ತಿದ್ದೀರಲ್ಲ, ಒಳಗೆ ಎಂಟ್ರ್ ಆಗ್ತಾ ಇದ್ದಂಗೆ ಒಂಥರ ಡಿಫ್ರೆಂಟ್ ವೈಬ್ ಅಂತ ಅನ್ನಿಸ್ತು. ಆ್ಯಂಬಿಯನ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಕಪಲ್ಸ್ಗೆ ಹೇಳಿ ಮಾಡಿದ ಜಾಗ ಅಂತ ಹೇಳಬಹುದು. ಒಳಗಡೆ ಸಹ ನಿಮಗೆ ಟೇಬಲ್ಸ್ ಅವೈಲಬಲ್ ಇದೆ, ಹೊರಗೂ ಸಹ ಟೇಬಲ್ಸ್ ಅವೈಲಬಲ್ ಇದೆ. ಹಾಗೆ ನೀವು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಒಳ್ಳೆ ಪಾಸ್ತಾ ಆಗಿರ್ಬೋದು, ಸ್ಪೆಗಿಟೀಸ್ ಆಗಿರ್ಬೋದು, ಸ್ಯಾಂಡ್ವಿಚಸ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಸೊ ಡೆಸರ್ಟ್ಸ್ ಯಾರೆಲ್ಲ ನೀವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಸೊ ಒಂದು ಬ್ಯೂಟಿಫುಲ್ ಆಗಿರೋವಂಥ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ನಿಮಗೆ ನಾನೀಗ ಆ್ಯಂಬಿಯನ್ಸ್ ತೋರಿಸ್ತಿದ್ದೀನಲ್ಲ, ಸೊ ತುಂಬ ದೊಡ್ಡದಾಗಿದೆ, ನೋಡಿದ ತಕ್ಷಣ ಅನ್ಸೋದಿಲ್ಲ ಇಷ್ಟು ದೊಡ್ಡದಿದೆಯಾ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ಸೇ ಇತ್ತು. ಸೊ ಹೊರಗಡೆ ಒಂದಷ್ಟು ಟೇಬಲ್ಸ್ ಹಾಕಿದ್ರು, ಅದರ ಒಳಗಡೆ ಫುಲ್ ಎಲ್ಲ ಡೆಸರ್ಟ್ಸ್ ಇತ್ತು. ಈಗ ನಿಮಗೆ ತೋರಿಸ್ತೀನಿ. ಸೊ ಏನೆಲ್ಲ ಡೆಸರ್ಟ್ಸ್ ಇತ್ತು, ಐಸ್ ಕ್ರೀಮ್ಸ್ ಇತ್ತು ಅಂತ. ಅಲ್ಲಿ ಬ್ರೆಡ್ಡಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಶಸ್ ಇತ್ತು. ನಂಗೆ ಸಖತ್ ಇಷ್ಟ ಆಯಿತು. ನಾವೊಂದು ಆರ್ಡ್ರ್ ಮಾಡಿದ್ವಿ, ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಇಲ್ಲಿ ನಿಮಗೆ ಐಸ್ ಕ್ರೀಮ್ಸ್ ಸಹ ಅವೈಲಬಲ್ ಇದೆ. ಸೊ ನೀವು ಯಾರೆಲ್ಲ ಐಸ್ ಕ್ರೀಮ್ ಲವರ್ಸ್ ಇದ್ದೀರಾ ಅವ್ರಿಗೆ ಒಳ್ಳೆ ಬೆಸ್ಟ್ ಒಂದು ಆಪ್ಷನಲ್ಲಿ ನೀವು ಟ್ರೈ ಮಾಡಬಹುದು. ಹಾಗೆ ಇಲ್ಲಿ ಅಷ್ಟು ಡೆಸರ್ಟ್ಸ್ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ನಾವೊಂದಷ್ಟು ಕೆಲವು ಟ್ರೈ ಮಾಡಿದ್ವಿ, ನಮ್ಗೆ ಚೆನ್ನಾಗಿ ಅನ್ನಿಸ್ತು. ಸೊ ಒಳಗಡೆ ಆ್ಯಂಬಿಯನ್ಸ್, ಸಿಟ್ಟಿಂಗ್ ಏರಿಯಾ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಸೊ ಇಲ್ಲಿ ಕಪಲ್ಸ್ಗಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಜೊತೆ, ಇಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಒಂದು ಒಳ್ಳೆ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ತುಂಬ ಗಲಾಟೆ ಅಂತ ಅನಿಸಲ್ಲ ಒಳಗಡೆ. ಸೊ ಸೈಲೆಂಟಾಗಿರುತ್ತೆ. ಟೇಬಲ್ಸ್ ನೀವು ಮುಂಚೆನೇ ಬಂದ ತಕ್ಷಣ ಅವ್ರಿಗೆ ಎಂಟರ್ ಮಾಡಿಸ್ಬೇಕು ಎಷ್ಟು ಜನ ಇದ್ದೀರಾ ಅಂತ. ಸೊ ಅವರೆಲ್ಲ ರೆಡಿ ಮಾಡಿಕೊಡ್ತಾರೆ. ಹಾಗೆ ನಾವು ಆರ್ಡ್ರ್ ಮಾಡಿರುವಂಥ ಡಿಶಸ್ 1 by 1 ಬರ್ತಾಯಿತ್ತು. ನಾನು ಆಗಲೇ ಹೇಳ್ದಲ್ಲ, ಸೊ ಬ್ರೆಡ್ದು ಡಿಫ್ರೆಂಟ್ ಡಿಶಸ್ ಅವೈಲಬಲ್ ಇತ್ತು ಅಂತ. ಸೊ ಅದರಲ್ಲಿ ಇದು ಒಂದು. ಸೊ ನನಗೆ ಇಲ್ಲಿ ನೇಮ್ಸು ನಾನು ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಏನವು ಅಂತ ಅಂದ್ಬಿಟ್ಟು. ಸೊ ನನಗೆ ಸಖತ್ ಇಷ್ಟ ಆಯಿತು ಇದು. ಸೊ ನೋಡೋಕೆ ತುಂಬ ಸಿಂಪಲ್ ಆಗಿತ್ತು, ಬಟ್ ಟೇಸ್ಟಿ ಅಂತ ಅನ್ನಿಸ್ತು. ಸೊ ಹಾಗೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ, ಪಾಸ್ತಾ ಆರ್ಡ್ರ್ ಮಾಡಿದ್ವಿ. ಸೊ ನನಗೆ ಇಷ್ಟ ಆಯಿತು, ಪಾಸ್ತಾನು ಇಷ್ಟ ಆಯಿತು. ಹಾಗೆ ಸ್ಪೆಗಿಟೀಸ್ ಸಹ ಅವೈಲಬಲ್ ಇದೆ. ಪ್ರೈಸ್ ಯೂಶ್ವಲಿ ಕೆಫೆ ಅಂದಿದ ತಕ್ಷಣ ಅಷ್ಟಿದ್ದೇ ಇರುತ್ತೆ. ಸೊ ಪ್ರೈಸ್ ಓಕೆ ಅಂತ ಅನ್ನಿಸ್ತು. ನೀವು ಯಾರಾದರೂ ಮೈಸೂರಿಗೆ ವಿಸಿಟ್ ಮಾಡ್ತಿದ್ರೆ ಖಂಡಿತವಾಗಿಯೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಬಿಯನ್ಸ್ ಆಗಿರ್ಬೋದು, ಅಲ್ಲಿರುವಂಥ ವಾತಾವರಣ, ಸೊ ಹಾಗೆ ಅಲ್ಲಿನ ಫುಡ್ಡು. ಸೊ ತುಂಬ ಜನ ಇದ್ದಾಗ ಹೋಗಬೇಡಿ, ಸ್ವಲ್ಪ ಕಮ್ಮಿ ಜನ ಇದ್ದ ಟೈಮ್ ಅಂತಂದರೆ ಅಫ್ಕೋರ್ಸ್ ವೀಕ್ ಡೇಸ್ ಆಗಿರುತ್ತೆ. ಸೊ ವೀಕೆಂಡ್ಸು, ಈ ಜನರಲ್ ಹಾಲಿಡೇಸಲ್ಲಿ ಏನಾಗುತ್ತೆ, ತುಂಬ ಜನ ಬಂದುಬಿಡ್ತಾರೆ. ಸೊ ಆಗ ಸ್ವಲ್ಪ ಗಜಿಬಿಜಿ ಅನ್ಸುತ್ತೆ. ನಾವು ಹೋಗಿದ್ದಿದ್ದು ಆ್ಯಕ್ಚುಲಿ ವೀಕೆಂಡ್ ಹಾಲಿಡೇಸ್ ಇತ್ತು, ಜನರಲ್ ಹಾಲಿಡೇ. ಸೊ ಹಾಗಾಗಿ ತುಂಬ ಜನ ಇದ್ದರು. ಹಾಗೆ ನಾವು ಆಲ್ಮಂಡ್ ಆ್ಯಂಡ್ ಬ್ರಾಕ್ಲಿ ಸೂಪ್ ಸಹ ಆರ್ಡ್ರ್ ಮಾಡಿದ್ವಿ. ನಂಗೆ ಸಖತ್ ಇಷ್ಟ ಆಯಿತು. ಅದು ನಾನು ತುಂಬ ದಿನದಿಂದ ಟೇಸ್ಟ್ ಮಾಡಬೇಕಂತ ಇದ್ದೆ. ಸೊ ಫೈನಲಿ ನಾನು ಟೇಸ್ಟ್ ಮಾಡಿದೆ, ನನಗೆ ಇಷ್ಟ ಆಯಿತು. ಸೊ ಟೆಕ್ಸ್ಚರ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಅವ್ರದ್ದು ಪ್ಲೇಟಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅದ್ರ ಜೊತೆಗೆ ಬ್ರೆಡ್ಡೆಲ್ಲ ಟಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು ನನಗೆ. ಓವರಾಲ್ ಫುಡ್ ಎಕ್ಸ್ಪೀರಿಯನ್ಸ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಬಿಯನ್ಸ್ ಅಂತೂ ಹೇಳೋದೇ ಬೇಡ, ಟೂ ಗುಡ್. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಜೊತೆ ಬಂದರೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದೆಲ್ಲ, ಅದು ಸಹ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಹಾಗೆ ನಾವು ಆರ್ಡ್ರ್ ಮಾಡ್ತಿದ್ದಂಥ ವೈಟ್ ಸಾಸ್ ಪಾಸ್ತಾ ಬಂದಿತ್ತು, ಅದು ಅಷ್ಟೇ ನನಗೆ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನಾನು ಪಾಸ್ತಾ ಲವರ್, ಸೊ ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಪಿಜ್ಜಾ ಬಂತು. ಸೊ ಪಿಜ್ಜಾ ತುಂಬ ಚೆನ್ನಾಗಿತ್ತು ಅಂತಲೂ ಹೇಳಲ್ಲ, ತುಂಬ ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ, ಓಕೆ ಗುಡ್ ಅಂತ ಅನ್ನಿಸ್ತು ಟೇಸ್ಟ್ ವೈಸ್. ಸೊ ನೆಕ್ಸ್ಟ್ ಪಿಜ್ಜಾನ ಫುಲ್ ಫಿನಿಷ್ ಮಾಡಿದ್ವಿ. ನಾವು ಮೀಡಿಯಮ್ ಪಿಜ್ಜಾ ಹೇಳಿದ್ವಿ. ಸೊ ಹಾಗಾಗಿ ಓಕೆ ಅಂತ ಅನ್ನಿಸ್ತು. ಅದೇ ಹೇಳಿದ್ದು, ಫ್ರೆಂಡ್ಸ್ ಜೊತೆ ಆದರೆ ತುಂಬ ಟ್ರೈ ಮಾಡ್ಬೋದು, ತುಂಬ ಜನ ಇರ್ತೀವಲ್ಲ ಹಾಗಾಗಿ. ಸೊ ಒಬ್ಬರು ಹೋದರೆ ತುಂಬ ಫುಡ್ನ ಟ್ರೈ ಮಾಡೋದಕ್ಕಾಗಲ್ಲ, ಮಿನಿಮಲ್ ಫುಡ್ನ ಟ್ರೈ ಮಾಡ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡಿ ಈ ಥರ ಕೊಡ್ತಾರೆ. ಈ ಜಗಲಿ ಕಟ್ಟೆ ಅಂತಾರಲ್ಲ, ಆ ಥರ ಇತ್ತು ಅಲ್ಲಿ. ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಕುತ್ಕೊಂಡು ಕೆಳಗಡೆ ತಿನ್ನೋದು. ಸೊ ಒಂಥರ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈವನ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ಸೊ ಹಾಗೆ ಇಲ್ಲೆಲ್ಲ ನಿಮಗೆ ನಾನ್ ಆಲ್ಕೋಹಾಲ್ ಡ್ರಿಂಕ್ಸ್ ಸಹ ಅವೈಲಬಲ್ ಇತ್ತು. ಸೊ ಇದಿಷ್ಟು OH ಕೆಫೆ ಬಗ್ಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.